ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ಜೊತೆಗೆ ಪಕ್ಕದಲ್ಲಿ ಇರುವಂಥ ಹೈ ಪಾಯಿಂಟ್ಸನ್ನು ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಳೇನಪ್ಪ ಬರೀ ದೇವ್ರ ವೀಡಿಯೋಗಳನ್ನೇ ಹಾಕ್ತಿರ್ತಾಳೆ ಅಂತ ಅಂದ್ಕೊಬೋದು. ಬಟ್ ಡೈಲಿ ವ್ಲಾಗ್ಸ್ ಮಾಡಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು ವಿಶೇಷ ಆಚರಣೆಯನ್ನು ನಿಮ್ಮ ಮುಂದೆ ತೋರಿಸ್ಕೊಳ್ಳೋದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ. ಇದನ್ನು ತುಂಬ ಪ್ರೀವಿಯಸ್ಸಲ್ಲಿ ನೋಡಿರ್ತೀರ ಕೂಡ. ಮತ್ತೊಮ್ಮೆ ಅದೇ ವಿಡಿಯೋ ಅಂದರೆ ಬೇರೆ ಕಾರ್ಯದ್ದು ಫುಲ್ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವಿವಾಗ ನೋಡ್ತಾ ಇರೋ ವಿಡಿಯೋ ಬಂದು ನನ್ನ ಅಪ್ಪನ ಮನೆ ದೇವರಾದ ಚಿತ್ತಾನಳಮ್ಮ ಪಟ್ಲದಮ್ಮ ತಾಯಿಯ ಪೂಜಾ ಕಾರ್ಯಕ್ರಮ. ಇದನ್ನು ಮಾಡಿಸಿದ್ದು ಬಂದು ನಮ್ಮ ತಾತ ಅವರು. ನಮ್ಮ ಚಿಕ್ಕಪ್ಪನ ಮದುವೆ ಆಗಿತ್ತು. ಅವರು ಚಿತ್ತನಹಳ್ಳಿ ಅಮ್ಮನ ಮನೆಗೆ ಕರೆಸಿ, ಚಿತ್ತನಹಳ್ಳಿ ಅಮ್ಮ ಜೊತೆಗೆ ಏಳೂರಮ್ಮನನ್ನು ಮನೆಗೆ ಕರೆಸಿ ಪೂಜೆ ಮಾಡುವಂಥ ಕಾರ್ಯ ಇದು. ಮದುವೆ ಮಾಡಿದವರು ಬೀಗರೂಟ ಮಾಡೋ ಸಂದರ್ಭದಲ್ಲಿ ಅಥವಾ ಮಕ್ಕಳು ಬರ್ತಡೇ ಮಾಡೋ ಸಂದರ್ಭದಲ್ಲಿ ಈ ರೀತಿ ಮಾಡ್ತಾರೆ. ನಾವು ಟೆಂಪಲ್ ಹತ್ರ ಬಂದ್ವಿ. ಇದಕ್ಕೆ ಮೀಸಲು ನೀರು ತಂದು ದೇವರಿಗೆ ಹೂವು ಒಂಬಾಳೆ ಮಾಡಿ ಊರೊಳಗೆ ಮೆರವಣಿಗೆ ಹೋಗಿ ಮನೆಯೊಳಗೆ ಕೂರಿಸಿ ಆಮೇಲೆ ದೇವರಿಗೆ ಮರಿ ಬಲಿ ಕುರಿ ಮೇಕೆನ ಬಲಿ ಕೊಟ್ಟು ಮಾಡುವಂಥ ಪೂಜೆ. ಇಷ್ಟು ದಿನ ಅರ್ಧಂಬರ್ಧ ವೀಡಿಯೋ ಮಾಡಿದ್ದೆ, ಬಟ್ ಈ ವಿಡಿಯೋದಲ್ಲಿ ಫುಲ್ ವೀಡಿಯೋನ ಮಾಡಿದ್ದೀನಿ. ಆದ್ದರಿಂದ ವೀಡಿಯೋನ ಕೊನೆವರೆಗೂ ನೋಡಿ. ನಮ್ಮ ತಾತವ್ರು ಮಾಡಿಸಿದ್ದಂಥ ಕಾರ್ಯ ಇದು. ಫಸ್ಟು ದೇವರಿಗೆ ಹೂವು ಒಂಬಾಳೆ ಮಾಡಿ ಈಗ ಪೂಜೆ ಶುರುವಾಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ನಾನಿಲ್ಲಿ ಟಮಟೆ ಬೀಡ್ಸ್ನ ಕೊಟ್ಟಿದ್ದೀನಿ, ಓನ್ ವಾಯ್ಸ್ನ ಕೊಟ್ಟಿಲ್ಲ. ಹೇಗಿರುತ್ತೆ ಟಮಟೆ, ನಮ್ಮ ಅಪ್ಪ ಕೂಡ ದೇವ್ರು ಮೆರೆಸ್ತಾರೆ. ನನಗೆ ನಮ್ಮಪ್ಪ ದೇವ್ರು ಮೆರೆಸ್ತಿರೋದಂದರೆ ನೋಡೋದಕ್ಕೆ ಒಂಥರ ಖುಷಿ. ನೀವೇ ನೋಡಿ, ನಿಮಗೂ ತುಂಬ ಖುಷಿ ಆಗುತ್ತೆ. ನಿಮಗೆಲ್ಲರಿಗೂ ಆ ತಾಯಿ ಚಿತ್ತನಹಳ್ಳಿ ಅಮ್ಮ ಒಳ್ಳೇದು ಮಾಡಲಿ. ನಾನು ನಂಬಿರುವಂಥ ದೇವತೆ ಅವಳು, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ವಿಡಿಯೋನ ನೋಡಿ. ಬರ್ತೀಯಾ?
ಇವಾಗ ಊರೊಳಗೆ ಹೋಗ್ತಾ ಇದೆ ದೇವರುಗಳು. ನೆಕ್ಸ್ಟು ಮನೆ ಹತ್ರ ಹೋಗಿ ಮನೆ ಹತ್ರ ದೇವರಿಗೆ ಕುರಿ ಮೇಕೆ ಬಲಿಯನ್ನು ಕೊಡಲಾಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಮಾರಮ್ಮ ದೇವಸ್ಥಾನದ ಹತ್ರ ಸ್ವಲ್ಪ ದೇವರನ್ನ ಮಾಡ್ತಾರೆ. ಇವಾಗ ಮನೆ ಹತ್ರ ಚಿತ್ತನಳಮ್ಮ ಮತ್ತು ಏಳೂರಮ್ಮ ತಾಯಿಯ ದೇವರುಗಳು ಬಂದವು. ಫಸ್ಟು ಏಳೂರಮ್ಮನನ್ನು ಮನೆಯೊಳಗೆ ಕರ್ಕೊಂಡು ಹೋದ ನಂತರ ಚಿತ್ತನಳ್ಳಿ ಅಮ್ಮನಿಗೆ ಮೇಕೆಯನ್ನು ಬಲಿ ಕೊಟ್ಟು ನಂತರ ಒಳಗೆ ಕರ್ಕೊಂಡು ಹೋಗಲಾಗುತ್ತೆ. ಏಳೂರಮ್ಮ ತಾಯಿ ಒಳಗೆ ಕರ್ಕೊಂಡು ಹೋದ ನಂತರ ಮೀಸಲು ನೀರು ಹೊತ್ತಿರುವಂಥವರೆಲ್ಲ ಒಳಗೆ ಹೋಗ್ತಿದ್ದಾರೆ. ನೆಕ್ಸ್ಟು ಮರಿಗಳಿಗೆ ತಲೆಗೆ ನೀರು ಹಾಕಿ ಮರಿಗಳು ತಲೆ ಒದ್ರಿದ ನಂತರನೇ ಮೇಕೆಯನ್ನು ಬಲಿ ಕೊಡುವಂಥದ್ದು. ನಿಮ್ಮ ಸೈಡು ಹೀಗೆ ಈ ಆಚರಣೆ ಚಾಲ್ತಿಯಲ್ಲಿ ಇದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದೇವರಿಗೆ ಕುರಿ ಮೇಕೆ ಬಲಿ ಕೊಡೋದಕ್ಕಿಂತ ಮುಂಚೆ ತಲೆ ಮೇಲೆ ಈ ರೀತಿ ನೀರು ಹಾಕ್ತಾರೆ. ಆ ಮರಿ ತಲೆ ಒದ್ರದ ಮೇಲೆ ಅಷ್ಟೇ ನಾವು ಮರಿ ಕುಯ್ಯೋದಕ್ಕೆ ಸಾಧ್ಯ. ಅದು ಎಷ್ಟೊತ್ತು ಸತಾಯಿಸುತ್ತೋ ಅಷ್ಟೊತ್ತು ವೆಯ್ಟ್ ಮಾಡೇ ನಾವು ಕುಯ್ತೀವಿ. ಬಟ್ ಇದಷ್ಟು ಸತಾಯಿಸಿಲ್ಲ, ಬೇಗ ತಲೆ ಒದ್ರಿತು. ಅದು ದೇವ್ರ ಮಾತ್ರ ಈ ಮರಿ ಕುಯ್ಯುವಾಗ ನೋಡೋದಿಲ್ಲ, ಹೊರಟೋಗುತ್ತೆ. ಇದು ನಮ್ಮ ಊರಲ್ಲಿ ನಡೆಯುವಂಥ ಆಚರಣೆ.
ನೋಡಿದ್ರಲ್ವ, ಮೇಕೆ ಬಲಿ ಕೊಡಬೇಕಾದ್ರೆ ಆ ತಾಯಿ ನೋಡೋದಿಲ್ಲ, ಅದಕ್ಕೆ ಆ ರೀತಿ ಆ ಕಡೆಗೆ ಓಡೋಗುವಂಥದ್ದು. ಈಗ ಮೇಕೆ ಬಲಿಯನ್ನು ಕೊಡ್ತಾರೆ. ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ, ಕಾಪಿರೈಟ್ ಬಂದುಬಿಡುತ್ತೆ ಅಂತ ಹೇಳಿ. ಇದಾದಮೇಲೆ ತಾಯಿಗೆ ಆರತಿ ಮಾಡಿ ಚಿತ್ತನಹಳ್ಳಿ ಅಮ್ಮನಿಗೆ ಇಡ್ಗಾಯಿ ಹೊಡೆದು ಒಳಗೆ ಕರ್ಕೊಂಡು ಹೋಗಲಾಗುತ್ತೆ. ಆ ತಾಯಿ ಮನೆಗೆ ಬರ್ತಿದ್ದಾಳೆ ಅಂತಂದರೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾವು ಈ ಕಾರ್ಯ ಮಾಡಿದ್ವಿ, ಆಗ ನಾನು ಇನ್ನೂ ಯೂಟ್ಯೂಬ್ ಮಾಡಿರಲಿಲ್ಲ. ಅದಕ್ಕೆ ಈ ವಿಡಿಯೋನ ನಾನು ಫುಲ್ ಡೀಟೇಲ್ ಆಗಿ ತೋರಿಸ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೋಡ್ತಿದ್ದೀರಲ್ವಾ, ತಾಯಿಗೆ ಆರತಿ ಮಾಡಿ ಎಷ್ಟು ಸಾಂಪ್ರದಾಯಿಕವಾಗಿ ಮನೆಯೊಳಗೆ ಕರ್ಕೊಂಡು ಹೋಗ್ತೀವಿ ಅಂತ. ಈಗ ಮನೆಯೊಳಗೆ ಕರ್ಕೊಂಡು ಹೋದ್ಮೇಲೆ ರಸಾಯನ ಮಾಡಿ ಪೂಜೆಯವರಿಗೆಲ್ಲ ಕೊಟ್ಟು, ಪೂಜೆಗೆ ಬಂದಿರೋರಿಗೆಲ್ಲ ಕೊಟ್ಟು, ನೆಕ್ಸ್ಟು ಮಾರನೆಗೆ ನಾವು ಟೆಂಪಲ್ ಹತ್ರ, ಚಿತ್ತನಹಳ್ಳಿ ಅಮ್ಮನ ದೇವಸ್ಥಾನದ ಹತ್ರನೇ ಊಟಕ್ಕೆ ಇಟ್ಕೊಳ್ಳುವಂಥ ಆ ಸಂಪ್ರದಾಯ ಬಂದಿರುವಂಥದ್ದು. ಇದಾಗಿತ್ತು ನಮ್ಮ ಊರಿನ ಚಿತ್ತನಹಳ್ಳಿಯಮ್ಮ ಪಟ್ಲದಮ್ಮ ತಾಯಿಯ ಪೂಜಾ ಕಾರ್ಯಕ್ರಮ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾಳೆ ಇನ್ನೊಂದು ಬ್ಯೂಟಿಫುಲ್ ಆಗಿರೋ, ಯುನಿಕ್ ಆಗಿರೋ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.